ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಈ ಸಂಚಿಕೆ 65 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಇವ್ರು 4 ಜನನೂ ಮಾತಾಡ್ಕೋತಾ ಇರ್ತಾರೆ. ಇವ್ರು ಮೂವರು ಬಟ್ಟೆ ಒಣಗಾಕ್ತಾ ಇರ್ತಾರಲ್ವ, ಬಟ್ಟೆ ಒಗೆದ್ಬಿಟ್ಟು ಆವಾಗ ಮುತ್ತುರಾಜ್ ಬಂದು, ಯಾಕೋ ಬಟ್ಟೆ ಒಗಿತಾ ಇದ್ದೀರಾ, ನಾನೇ ಒಗೆದ್ಕೊಡ್ತೀನಿ, ನೀವು ಕೆಲ್ಸಕ್ಕೆ ಹೋಗಿ, ಕಾಲೇಜ್ಗೆ ಹೋಗಿ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಹರಿ ಹೇಳ್ತಾನೆ, ಇನ್ನೇನು ಕೆಲಸ ಅಣ್ಣ, ನಾನು ಪರ್ಮನೆಂಟಾಗಿ ಮನೇಲಿರೋ ಹಾಗೆ ಆಯಿತು, ಜಾಬ್ ತೆಗೆದ್ಬಿಟ್ರು ಅಂತ ಅಂದಾಗ ಅಲ್ಲೊಂದು ದೊಡ್ಡ ಜಗಳನೇ ಆಗಿಬಿಡುತ್ತೆ ಕಂಠಿ ಮತ್ತು ಹರಿಗೆ. ದುಡ್ಡಿನ ವಿಚಾರದಲ್ಲಿ ಇವನ ಸೋಮಾರಿತನ, ಅದು ಇದು ಇವನು ಬೇಜವಾಬ್ದಾರಿಯಿಂದ ಅದನ್ನು ಬೈ ಚಾನ್ಸ್ ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ ಚಂದನ. ಅಷ್ಟರೊಳಗೆ ಸಂಚಿಕೆಯನ್ನು ಮುಗಿಸ್ತಾರೆ. ಈ ಸಂಚಿಕೆಯಲ್ಲಿ ಅದೇ ಕಂಟಿನ್ಯೂಯೇಷನ್ ಇರುತ್ತೆ ನೋಡಿ. ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಜೋರಾಗಿ ಜಗಳ ಬಂದುಬಿಡುತ್ತೆ. ಇವನ ಹರಿ ಬೇಜವಾಬ್ದಾರಿತನ ಕಂಠಿಗೆ ಇಷ್ಟ ಆಗಿರೋದಿಲ್ಲ, ಹಾಗೆ ಜಗಳ ಆಡ್ತಾ ಇರ್ತಾರೆ. ಚಂದನ ಅಂತರೂ ತುಂಬ ಪ್ಯಾನಿಕ್ ಆಗಿಬಿಡ್ತಾಳೆ, ಏನಪ್ಪ ಇವರು ಈ ಥರ ಜಗಳ ಆಡ್ತಾ ಇದ್ದಾರೆ ಅಂತಂದು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಆಮೇಲೆ ಮಯೂರ ನೋಡ್ತಾನೆ, ಹಾಗೆ ಮುತ್ತುರಾಜ್ ಚಂದನ ಬಂದು ನಿಂತ್ಕೊಂಡಿರೋದು ನೋಡ್ತಾನೆ. ನೋಡ್ರೋ ಅಲ್ಲಿ ಚಂದನ ಬಂದಿದ್ದಾಳೆ, ಯಾಕ್ರೋ ಜಗಳ ಆಡ್ತಾ ಇದ್ದೀರಾ, ಬಿಡಿ ಫಸ್ಟು ನೋಡ್ರಿ ಅಲ್ಲಿ ಅಂತ ಅಂದಾಗ ಹರಿ ಮತ್ತು ಕಂಠಿ ಜಗಳನ ಸ್ಟಾಪ್ ಮಾಡ್ತಾರೆ. ಚಂದನ ಅಂತೂ ಅರ್ಧಂಬರ್ಧ ಕೇಳಿಸಿರುತ್ತೆ ಮೊದಲೇ, ತುಂಬ ಶಾಕಾಗಿ ಹೀಗೆ ನೋಡ್ತಾ ಇರ್ತಾಳೆ. ಶಾಕಲ್ಲಿ ಹರಿನೂ ನೋಡ್ತಾನೆ, ಇಳಿದು ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಕಂಠಿ ಕಡೆ ನಿಂತ್ಕೊಳೋದೇ ಇಲ್ಲ, ಅವನಿಗೆ ಒಂಥರ ಆಗುತ್ತೆ. ಹೋಗ್ಬಿಡ್ತಾನೆ. ಅಲ್ಲೊಂದು ದೊಡ್ಡ ಬಕೆಟ್ ಇರುತ್ತೆ, ನೀರು ತುಂಬಿರುತ್ತೆ, ಅದನ್ನು ಒದ್ಕೊಂಡು ಸಿಟ್ಟಲ್ಲಿ ಹೋಗ್ಬಿಡ್ತಾನೆ. ಚಂದನ ಬಂದು ನಿಂತ್ಕೋತಾಳೆ. ಮಯೂರನು ಸ್ವಲ್ಪ ಹೊತ್ತು ಬಂದು ನೋಡ್ತಾನೆ. ಮಯೂರನು ಇನ್ನೇನು ಹೋಗ್ಬಿಡ್ತಾನೆ. ಇಲ್ಲ ಆಮೇಲೆ ಮುತ್ತುರಾಜನು ಅಷ್ಟೇ ಸ್ವಲ್ಪ ಹೊತ್ತು ಆಚೆ ಈಚೆ ನೋಡಿಕೊಂಡು ಬಂದು ಅವನು ಹೊರಟೋಗ್ಬಿಡ್ತಾನೆ. ಇವರೆಲ್ಲ ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾರೆ ಅಂತ ಬಂದು ನಿಂತ್ಕೊಂಡು ನೋಡ್ತಾಳೆ. ಹರಿ ಅಂತಾನೆ, ಏನೂ ಇಲ್ಲ, ಸುಮ್ಮನೆ ಸಣ್ಣ ಜಗಳ, ನೀವೇನು ಗಾಬರಿ ಆಗೋದೇನು ಬೇಡ ಅಂತ ಇರ್ತಾನೆ. ಅಷ್ಟರೊಳಗೆ ಆ ಕಡೆ ಈ ಕಡೆ ನೋಡಿ ಹರಿನೂ ಹೋಗ್ಬಿಡ್ತಾನೆ. ಚಂದನ ಅಷ್ಟೇ ನಿಂತ್ಕೊಂಡಿರ್ತಾಳೆ. ಈ ಕಡೆ ಮಧ್ಯಾಹ್ನ ಆಗಿರುತ್ತೆ. ಮಯೂರ ಮತ್ತು ಚಂದನ ಸಿಮ್ ತರೋದಕ್ಕೆ ಅಂತ ರೋಡಲ್ಲಿ ವಾಕ್ ಮಾಡಿಕೊಂಡು ನಿಧಾನಕ್ಕೆ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಚಂದನ ಕೇಳ್ತಾಳೆ ಅವ್ರ ಮನೆ ವಿಷಯ ಅದು ಇದು ಅಂತ. ಈ ಕಡೆ ಅಷ್ಟರೊಳಗೆ ಅಂಗಡಿ ಬರುತ್ತೆ. ಸಿಮ್ ಅಂಗಡಿಗೆ ಬಂದು ಏನು ಬೇಕು ಅಂತ ಕೇಳ್ತಾನೆ ಓನರು. ಅದಕ್ಕೆ ದೊಡ್ಡ ಬಿಲ್ಡಪ್ ಕೊಡ್ತಾನೆ ಮಯೂರ. ಇನ್ನೇನು ಸರ್, ಈ ಅಂಗಡಿಗೆ ಬಂದು ಏನು ಕೇಳ್ತಾರೆ ಹೇಳಿ ಅಂದಾಗ ಅವನ್ನೆಲ್ಲ ಕಾಸ್ಟ್ಲಿ ಮೊಬೈಲು ಎಲ್ಲದನ್ನು ಇಟ್ಟಾಗ, ಬೇಡ ನಮಗೊಂದು ಚಿಕ್ಕ ಸಿಮ್ ಕೊಡಿ ಸಾಕು ಅಂತ ಅಂದಾಗ, ಸರ್ ಆಯ್ತಪ್ಪ ಅಂತ ಇಷ್ಟು ಬಿಲ್ಡಪ್ ಕೊಟ್ಟಿದೀಯ ಅಂತ ಅಂದಾಗ ಒಂದು ಸಿಮ್ ತೊಗೊಂಡು ಹೋಗ್ತಾರೆ. ಅದು ಇವಳ್ದು ಅಡ್ರೆಸ್ ಪ್ರೂಫ್ ಇರಲ್ವಲ್ಲ, ಯಾವುದೇ ಪ್ರೂಫು, ID ಪ್ರೂಫು, ಅದಕ್ಕೋಸ್ಕರ ಮಯೂರಂದೇ ಕೊಟ್ಟು ತೊಗೊಂಡೋಗ್ತಾರೆ. ಅವಳು ಇವನೇ ದುಡ್ಡು ಕೊಟ್ಟಿರ್ತಾನೆ ಸಿಮ್ಮಿಗೆ ಬೇಡ ಅಂದ್ರೂ. ಇವಾಗ ಚಂದನ ಒತ್ತಾಯ ಮಾಡಿ ಚಾಕ್ಲೇಟ್ ಕೊಡಿಸ್ತಾಳೆ. ಚಾಕ್ಲೇಟ್ ತಿನ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಇದು ಕ್ವಶನ್ನು, ನಿಮ್ಮಣ್ಣ ಅದು ಯಾಕಿನ್ನ ಮದುವೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾಳೆ ಚಂದನ. ನಿಮ್ಮನ್ನು ನೋಡಿದ ಮೇಲೆ ಅರ್ಥ ಆಯಿತು, ಇನ್ನು ನಮ್ಮ ಗಂಧದ ಗುಡಿ ಒಡೆಯೋದಿಲ್ಲ, ನಾವು ಅಣ್ಣ ತಮ್ಮಂದ್ರೂ ಅಷ್ಟೇ 4 ಜನ ಸೇಫಾಗಿರ್ತೀವಿ ಅಂತ ಅನ್ಕೋತಾನೆ. ಅದಕ್ಕೆ ಇವಳಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಮೊದಲು ಅನ್ಕೊತಾ ಇದ್ದೆ ಅದಕ್ಕೆ ಎಲ್ಲಿ ಅದಕ್ಕೆ ಬಂದು ನಾವೆಲ್ಲರೂ ಅಣ್ಣ ತಮ್ಮ ಬೇರೆ ಆಗ್ಬಿಡ್ತೀವಿ ಅಂತ ತುಂಬಾ ಭಯ ಆಗಿತ್ತು ಅಂತ ಮಯೂರ ಚಂದನಗೆ ಹೇಳ್ತಾನೆ. ಎಲ್ಲ ಅತ್ತಿಗೆಯರಿಗೂ ಎಲ್ಲ ಅಣ್ಣಂದ್ರಿಗೂ ಮದುವೆ ಆಗಿ ಎಲ್ಲ ಅತ್ತಿಗೆಯರು ಹಾಗೆ ಒಂದೇ ಮನೆಯಲ್ಲಿ ಎಲ್ಲರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಾವು ಅಣ್ಣ ತಮ್ಮಂದರು ಸಪ್ರೇಟ್ ಆಗೋದೇ ಬೇಡ. ಬಟ್ ನಿಮ್ಮನ್ನು ನೋಡಿದ ಮೇಲೆ ಹಾಗೆ ಅನಿಸ್ತಾ ಇದೆ, ನೀವು ತುಂಬ ಒಳ್ಳೆಯವರು ಅದಕ್ಕೆ ಅಂತ ಮಯೂರ ಹೇಳಿದಾಗ ಅವಳಿಗೆ ತುಂಬ ಶಾಕಾಗಿ ಸ್ವಲ್ಪ ಬೇಜಾರಾಗಿ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಏನಪ್ಪ ಇದು ಅಂತ. ಈ ಕಡೆ ರಾತ್ರಿ ಆಗುತ್ತೆ. ಅವರಪ್ಪ ಬಂದು ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಅಡುಗೆ ಮನೆಯಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಎಲ್ಲ ಸಾಂಬಾರು ಅನ್ನ ಎಲ್ಲ ಚೆಲ್ಬಿಟ್ಟು ಹಾಗೆ ತಟ್ಟೆನ ಅಲ್ಲೇ ಇಟ್ಬಿಟ್ಟು ಕೈ ತೊಳ್ಕೊಂಡು ಅಲ್ಲೇ ನೀರು ಕುಡಿದು ಹೆಂಗೆ ಬೇಕಂಗೆ ಮಾಡಿ ಹೋಗ್ತಾರೆ. ಅಷ್ಟರೊಳಗೆ ಇವರು ಬಂದಿರ್ತಾರೆ.
ಇವರೇನು ಹೀಗೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಂದು ನೋಡಿದಾಗ ಅವರಪ್ಪ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರೋದು ನೋಡಿ ಇವಳಿಗಂತೂ ವೈಕ್ ಅಂತ ಅನಿಸ್ಬಿಡುತ್ತೆ. ಕ್ಲೀನ್ ಮಾಡೋಕ್ಕೆ ಹೋಗ್ತಾಳೆ. ಬೇಡ ಅದಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ, ಇದೆಲ್ಲ ನಿಮಗೆ ಅಭ್ಯಾಸ ಇಲ್ಲ, ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಆ ವಯ್ಯನ್, ಅದಕ್ಕೆ ನಾವು ದೂರ ಇಟ್ಟಿರೋದು ಅಂತಾನೆ. ನಿಮ್ಮದು ಸಿಮ್ ಆ್ಯಕ್ಟಿವೇಟ್ ಆಗಿದೆ, ಹೋಗಿ ನೋಡ್ಕೊಳ್ಳಿ ಅಂತ ಮಯೂರ ಹೇಳ್ತಾನೆ. ಅದಕ್ಕೆ ಇವಳು ಅವರಪ್ಪನಿಗೆ ಕಾಲ್ ಮಾಡೋಕ್ಕೆ ಹೊರಗಡೆ ಬರ್ತಾಳೆ. ಈ ಕಡೆ ಮಹಾಬಲ ಅವರು ತುಂಬ ಬೇಜಾರಲ್ಲಿ ಕತ್ಲಲ್ಲಿ ಕುತ್ಕೊಂಡಿರ್ತಾರೆ. ಲೈಟು ಹಾಕ್ಕೊಂಡಿರಲ್ಲ. ಮಗಳದೇ ಚಿಂತೆ ಇರುತ್ತೆ ಅವರಿಗೆ. ಅಷ್ಟರೊಳಗೆ ಚಂದನನೇ ಕಾಲ್ ಮಾಡ್ತಾಳೆ. ಅನ್ನೋನ್ ನಂಬರ್ ಬಂದಿರುತ್ತಲ್ಲ, ಮಹಾಬಲ ಅವರು ನೋಡಿ ಯಾರು ಅಂತ ಕೇಳ್ತಾರೆ. ನಾನಪ್ಪ ಚಂದನ ಅಂತ ಅಂದಾಗ ಇವರಿಗೆ ತುಂಬ ಖುಷಿಯಾಗಿ ಶಾಕಲ್ಲಿ ಮಗಳೇ ಅಂತ ಇರ್ತಾರೆ. ಅಷ್ಟರೊಳಗೆ ಅವಳು ಮಾಡಿದ ಮೋಸ ನೆನಪಾಗ್ಬಿಡುತ್ತೆ. ಯಾರು, ನೀನು ಯಾಕೆ ಕಾಲ್ ಮಾಡಿದೆ, ನನಗೆ ಬೈದ್ಬಿಡ್ತಾನೆ. ನನಗೆ ಮಗಳು ಸತ್ತೋದ್ಲು, ಯಾವತ್ತೋ ಸತ್ತೋದ್ಲು, ನನಗೆ ಮಗ ಅಷ್ಟೇ ಇರೋದು ದಾಸು, ನೀನು ಮೊದಲು ಕಾಲ್ ಕಟ್ ಮಾಡು, ನನಗೆ ಯಾವತ್ತೂ ಕಾಲ್ ಮಾಡಬೇಡ ಅಂತ ಹೇಳಿ ಇಟ್ಬಿಡ್ತಾನೆ. ಚಂದನಗೆ ಈ ಮಾತೆಲ್ಲ ಕೇಳಿ ತುಂಬ ಶಾಕು ಆಗುತ್ತೆ, ಬೇಜಾರಾಗುತ್ತೆ. ನಮ್ಮಪ್ಪ ಈ ಥರ ಎಲ್ಲ ಮಾತಾಡ್ತಾರೆ, ಇಷ್ಟು ದಿನ ಆದ್ರೂ ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ, ನಾನು ಮಾಡಿರೋ ತಪ್ಪಾದರೂ ಏನು ಅಂತ ಇವಳಿಗೆ ಬೇಜಾರಾಗುತ್ತೆ. ಸತ್ಯ ಹೇಳಕ್ಕೆ ಹೋಗ್ತಾಳೆ. ಸತ್ಯ ಕೇಳಿಸ್ಕೊಳೋದೇ ಇಲ್ಲ ಅವರಪ್ಪ. ಟಕಾರ ಅಂತ ಫೋನು ಕಟ್ ಮಾಡಿಬಿಡ್ತಾರೆ. ಇವಳಿಗೆ ಬೇಜಾರಲ್ಲಿ ಇನ್ನೇನು ಮಾಡೋದು ಅಂತ ಸುಮ್ಮನೆ ಆಗ್ತಾಳೆ. ಏನಪ್ಪ ನನ್ನ ಪರಿಸ್ಥಿತಿ ಹೀಗೆ ಅಂತ. ಚಂದನ ಅಳ್ತಾ ಇರ್ತಾಳೆ. ಈ ಕಡೆ ಮಹಾಬಲ ಅವರಲ್ಲಿ ಮನೆಯಲ್ಲಿ ಮತ್ತೆ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಅವ್ರ ಅತ್ತಿಗೆ ದಿವ್ಯ ಬಂದು ಮಾವ ಊಟ ಮಾಡೋಕ್ಕೆ ಬನ್ನಿ ಅಂತ ಕರೀತಾಳೆ. ಅವ್ರಿಗೆ ಏನು ಎಚ್ಚರನೇ ಇರದಂಗೆ ಸುಮ್ಮನೆ ಕೂತಿರ್ತಾರೆ ಬೇಜಾರಲ್ಲಿ. ಬನ್ನಿ ಮಾವ ಊಟಕ್ಕೆ ಅಂತ ಕರೆದಾಗ ಅಷ್ಟೊತ್ತಿಗೆ ಅವ್ರ ಅತ್ತೆ ಬಂದು ಬನ್ನಿ ಊಟ ಮಾಡೋಣ ಅಂತ ಕರೀತಾಳೆ. ದಾಸನು ಬರ್ತಾನೆ. ಬರೀ ಯಾಕಪ್ಪ ನೀವು ಮಗಳದ್ದು ಬೇಜಾರಲ್ಲೇ ಇರ್ತೀರಾ, ಕಾಲ್ ಮಾಡಿದ್ಲು ಅಂತ ಹೇಳ್ತಾನೆ ಮಹಾಬಲ. ಅದಕ್ಕೆ ಅವಳು ಕಾಲ್ ಯಾಕೆ ಎತ್ತಿದ್ರಿ, ಕಟ್ ಮಾಡಬೇಕಿತ್ತು, ಮಾತಾಡಲೇಬಾರ್ದಿತ್ತು, ಹಾಗೆ ಹೀಗೆ ಅಂತ ಜೋರಲ್ಲಿ ಕೋಪದಲ್ಲಿ ದಾಸು ಬೈತಾನೆ. ಅದಕ್ಕೆ ದಿವ್ಯ ಅಂತಾಳೆ, ಅವಳಿಗೆ ಇಷ್ಟ ಇಲ್ಲದೆ ಮದುವೆ ಮಾಡಿದ್ರಿ, ಹಾಗೆ ಹೀಗೆ ಅವಳ ಪರವಾಗಿ ನೀವು ನಿಂತಿದ್ರೆ, ಅವಳ ಮಾತು ಕೇಳಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅಂತಾಳೆ ದಿವ್ಯ. ಅವಳನ್ನೇ ವಹಿಸ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ದಾಸು ಒಂದು ವಿಡಿಯೋ ತೋರಿಸ್ತಾನೆ. ನೋಡು, ಅವಳೇನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಅಂದಾಗ ಈ ರಿಸೆಪ್ಷನ್ ಎಷ್ಟು ಗ್ರ್ಯಾಂಡಾಗಿ ನಕ್ಕೊಂಡು ಮಾಡ್ಕೊತಾ ಇದ್ದಾಳೆ ನೋಡು ಆ ಡ್ರೈವರ್ ಜೊತೆಗೆ, ನೋಡ್ಕೊ ಫಸ್ಟು ಅಂತ ಎಲ್ಲರಿಗೂ ತೋರಿಸ್ತಾನೆ. ಇವರಿಗೂ ಶಾಕ್ ಆಗುತ್ತೆ. ಹಾಗೆ ಚಂದನಗೂ ಅವ್ರ ಅದಕ್ಕೆ ದಿವ್ಯಾಗೂ ಶಾಕ್ ಆಗುತ್ತೆ. ಬಟ್ ಅವಳೇನೋ ಮುಚ್ಚಿಡ್ತಾ ಇದ್ದಾಳೆ, ಸತ್ಯ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅಂತ ದಿವ್ಯ ಹೇಳ್ತಾಳೆ. ಅವರಪ್ಪ ಯೋಚನೆ ಮಾಡ್ತಾರೆ. ಈ ಕಡೆ ಮೇಸ್ತ್ರಿ ಆಗಿರ್ತಾನಲ್ಲ ಮುತ್ತುರಾಜು, ಗಾರೆ ಕೆಲಸ ಮಾಡ್ತಾ ಇರ್ತಾನೆ. ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾನೆ ಹಾಗೆ ಹೀಗೆ ಅಂತ. ಚಂದನಗೆ ದೊಡ್ಡ ಬಿಲ್ಡಪ್ ಕೊಟ್ಟಿರ್ತಾನೆ ಹರಿ, ನಮ್ಮಣ್ಣ ಆರ್ಕಿಟೆಕ್ಟು, ಈ ದೊಡ್ಡ ಇಂಜಿನಿಯರು ಅಂತ. ಈ ಥರ ಒಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ ಅಣ್ಣ ನಿನ್ನ ಬಗ್ಗೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನೀನು ಕೂಲ್ ಆಗಲಿ ಅಂತ ಒಂದು ಜ್ಯೂಸ್ ಬಾಟಲ್ ತೊಗೊಂಬಂದಿದ್ದೀನಿ, ಚೆನ್ನಾಗಿ ಕುಡಿ ಅಂತ ಹೇಳ್ತಾನೆ ಮುತ್ತುರಾಜ್ಗೆ. ಯಾಕೋ ಈಗೆಲ್ಲ ನನಗೆ ಹೊಟ್ಟೆ ಉರಿಸ್ತೀಯ, ಸುಳ್ಳು ಹೇಳಿ 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 ಅಂತ ಮುತ್ತುರಾಜ್ ಬೈತಾನೆ. ಅದಕ್ಕೆ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ, ಏನು ಮಾಡೋಕ್ಕಾಗಲ್ಲ, ಮತ್ತೆ ನೀನು ಅದನ್ನು ಹೋಗಿ ಕರೆಕ್ಟ್ ಮಾಡಬೇಡ, ಸಾಕು ಇಲ್ಲಿಗೆ ನಿಲ್ಲಿಸು, ಹೇಗೋ ಹೇಳಿದ್ದೀನಿ ಮ್ಯಾನೇಜ್ ಮಾಡ್ಕೊತೀನಿ, ಅವಳಿಗೊಂದು ಕೆಲಸ ಕೊಡಿಸ್ಬಿಡು ಸಾಕು, ನಿಮ್ಮ ಹತ್ರ ಇಂಜಿನಿಯರ್ಸ್ ಬರ್ತಾ ಇರ್ತಾರಲ್ವ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನನಗೆ ಯಾರೋ ಗೊತ್ತು, ಇಷ್ಟು ದೊಡ್ಡ ಇದು ಕೇಳ್ತಾ ಇದೀಯಾ ಕೆಲಸನ, ಹಂಗೆ ಹಿಂಗೆ ಅಂತ ತಮ್ಮನಿಗೆ ಬೈತಾನೆ. ಆಯಿತು ಬಿಡೋ, ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಮುತ್ತುರಾಜ್ ಹೇಳಿದಾಗ ಹರಿಗೆ ತುಂಬ ಖುಷಿಯಾಗುತ್ತೆ. ಹೌದಣ್ಣ, ಇವಾಗೆ ಮಾಡು ಅಂತ ಅಂದಾಗ ನಾನು ಚಂದನ ಹತ್ರ ಹೋಗಿ ಎಲ್ಲ ನಿಜ ಹೇಳ್ತೀನಿ, ನಾನು ಮೇಸ್ತ್ರಿ ಅಂತ ಹೇಳ್ಬಿಡ್ತೀನಿ ಅಂತಾನೆ. ಅಯ್ಯೋ ಆ ತಪ್ಪು ಮಾಡಬೇಡಣ, ಪದೇ ಪದೇ ಯಾಕೆ ಹೇಳ್ತೀಯಾ ಅಂತ ಅಂದಾಗ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.